ಈ ಮಿಲನ ಆಗ್ಲೇಬೇಕಿತ್ತು. ಮಹಾದೇವನಿಗೆ ನೆನಪು ಮತ್ತೆ ಬರೋ ಹಾಗೆ ಮಾಡುತ್ತೆ. ಹೌದು ಲಕ್ಷ್ಮಿ, ಈಗ ಎಲ್ಲವೂ ಮೊದಲಿನ ಹಾಗೆ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಹಾಗೆ ನೋಡ್ತಿದ್ದೀರಾ ನೀವು? ನಿಮ್ಗೆ ನಿಮ್ ಪಾರ್ವತಿ ಗುರ್ತು ಸಿಗ್ಲಿಲ್ವಾ? ದೇವಿ, ನನ್ನ ಕ್ಷಮಿಸಿ. ನನ್ನ ಈ ರೂಪ ನಿಮ್ಗೆ ನೆನಪಿಲ್ವಾ? ಯಾವತ್ತೂ ಮರೆಯೋದಿಲ್ಲ. ಆ ರೂಪ ತುಂಬಾ ಭಯಂಕರವಾಗಿತ್ತು. ಕೋಪ ಅನ್ನೋದು ತುಂಬಾ ಕೆಟ್ಟದು ದೇವಿ. ಬುದ್ಧಿ, ವಿವೇಕ, ರೂಪ ಎಲ್ಲ ಕೆಡುತ್ತೆ. ಹಾಗೆ ಕೋಪ ಮಾಡ್ಕೋಬೇಡಿ ದೇವಿ. ನಿಮ್ಗೆ ನನ್ನ ಆ ರೂಪ ನೆನಪಿದೆ, ಆದ್ರೆ ಈ ರೂಪ ತುಂಬಾ ಸುಂದರವಾಗಿದೆ. ಆದ್ರೆ ನೀವು ಯಾರ ಮೇಲೂ ಕೋಪ ಮಾಡ್ಕೋಬೇಡಿ. ನನ್ ಮೇಲೇನೆ. ಕಾರಣ ಮಹಾದೇವ, ನೀವು ಮತ್ತೆ ನನ್ನನ್ನ ಕಾಪಾಡಿದ್ದೀರಾ. ಕಾಳಿ ರೂಪದ ಕೋಪನ ಶಮನ ಮಾಡಿದ್ದೀರಾ. ನಾನಾ? ಹಾ ಮಹಾದೇವ, ನೀವೇ. ಇದೇ ಸತ್ಯ ಅಲ್ವಾ? ಕಾಳಿ ರೂಪದ ಕೋಪನ ಮಹಾದೇವ ಮಾತ್ರ ಶಮನ ಮಾಡೋಕ್ ಸಾಧ್ಯ. ಅಂದಮೇಲೆ ನೀವೇ ನನ್ನ ಮಹಾದೇವ ಅನ್ನೋ ಸತ್ಯನ ನೀವು ಚೆನ್ನಾಗೇ ತಿಳ್ಕೊಂಡಿದ್ದೀರಾ. ಹೇಳಿ, ನಾನು ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ನೀವ್ ಯಾರು ಅನ್ನೋದು ಗೊತ್ತಿಲ್ವಾ? ನನ್ಗೆ ನಾನು ಯಾರಂತ ಗೊತ್ತಿದೆ. ನಾನು ಮಾತೆ ಅನಸೂಯನ ಪುತ್ರ ಶಿವ. ಶಿವ ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ದೇವಿ. ಇದನ್ನ ಇಲ್ಲಿಗೆ ನಿಲ್ಲಿಸಿ ಮಹಾದೇವ, ಇಲ್ಲಿಗೆ ನಿಲ್ಲಿಸಿ. ನನ್ನ ಹೃದಯಕ್ಕೆ ಇನ್ನೂ ನೋವು ಕೊಡಬೇಡಿ ಮಹಾದೇವ. ನಿಮ್ಮ ಈ ಪರೀಕ್ಷೆನ ನಿಮ್ಮ ಈ ಪಾರ್ವತಿ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ಮಹಾದೇವ, ಆಗ್ತಾ ಇಲ್ಲ. ನೀವು ಬಂದ್ಬಿಡಿ ನಿಮ್ಮ ವಾಸ್ತವ ರೂಪದಲ್ಲಿ. ಕೈಲಾಸದಲ್ಲಿ ಎಲ್ಲರೂ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಹಿಂದಿರುಗಿ ಬನ್ನಿ ಮಹಾದೇವ, ದಯವಿಟ್ಟು ಬನ್ನಿ. ಅಳ್ಬೇಡಿ ದೇವಿ, ಕಣ್ಣೀರ್ ಬರೆಸ್ಕೊಳ್ಳಿ. ಅಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ದೇವಿ. ನನ್ನ ಬಲ ನೀವೇ ಅಲ್ವಾ? ನೀವೇ ಇಲ್ದೆ ನನಗೆ ಹೇಗ್ ಬಲ ಬರೋದಕ್ ಸಾಧ್ಯ?
ಹಿಂದಿರುಗಿ ಬನ್ನಿ ಮಹಾದೇವ. ನಿಮ್ಮ ಪಾರ್ವತಿಯ ಹತ್ರ, ನಿಮ್ಮ ಕೈಲಾಸಕ್ಕೆ. ಬನ್ನಿ ಮಹಾದೇವ. ಅಮ್ಮ, ಈ ದೇವಿ ನನ್ನ ಕೈಲಾಸಕ್ಕೆ ಯಾಕೆ ಕರೀತಾ ಇದ್ದಾರೆ? ಇವ್ರಿಗೆ ನಮ್ಮ ಪರಿಚಯ ಇದೆಯಾ? ಇದನ್ನ ಅವ್ರ ಹತ್ರ ಅಲ್ಲ, ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನನ್ನ ಕ್ಷಮಿಸಿ. ನನ್ಗೆ ನಿಮ್ಮ ಸ್ವಲ್ಪನೂ ಅರ್ಥನೇ ಆಗ್ಲಿಲ್ಲ. ಅರ್ಥ ಆಗ್ತಿಲ್ವೋ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ವೋ? ನೀವು ನನ್ನ ಕಾಳಿ ರೂಪದ ಕೋಪ ಶಮನ ಮಾಡಿದೀರಾ ಅಂದ್ಮೇಲೆ ನೀವೇ ಮಹಾದೇವ ಅನ್ನೋದು ನಿಮಗೆ ಹೇಗ್ ನೆನಪಿಲ್ಲ ಹೇಳಿ ಮಹಾದೇವ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮಹಾದೇವ. ನಿಮಗೆ ನೆನಪಿದೆ ಅಲ್ವಾ? ಹೇಳಿ, ಮಾತಾಡಿ, ಹೇಳಿ ಮಹಾದೇವ. ಹೀಗೆಲ್ಲ ಮಾತಾಡ್ಬೇಡಿ ಪಾರ್ವತಿ, ಸುಮ್ಮನೆ. ಈಗಾಗ್ಲೇ ನನ್ನ ಮಗ ಹೆದರ್ಕೊಂಡಿದ್ದಾನೆ, ಇನ್ನು ಇವನನ್ನು ಹೆದರ್ಸ್ಬೇಡಿ. ಸಾಕು. ನನ್ನ ಶಿವ ಮತ್ತೆ ನನ್ನ ಮಧ್ಯೆ ಬರೋ ಅವಶ್ಯಕತೆ ಇಲ್ಲ. ಇವರು ನಿಮ್ಮ ಪುತ್ರ ಅಲ್ಲ, ಅದು ಕೇವಲ ನಿಮ್ಮ ಭ್ರಮೆ. ಭ್ರಮೆ ಯಾವತ್ತೇ ಇದ್ರೂ ದುಃಖಕ್ಕೆ ಕಾರಣ ಆಗತ್ತೆ. ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ನಮ್ಮ ದಾಂಪತ್ಯ ಜೀವನದಲ್ಲಿ ಆ ದುರ್ಘಟನೆ ಏನಾದ್ರೂ ನಡೀದೇ ಇತ್ತಿದ್ರೆ ತ್ರಿಮೂರ್ತಿಗಳನ್ನ ನೀವು ಯಾವತ್ತಿಗೂ ಪುತ್ರರನ್ನಾಗಿ ಪಡಿತಾನೆ ಇರಲಿಲ್ಲ. ಅದರಲ್ಲೂ ನನ್ನ ಶಿವ ಅಂತೂ ಸಾಧ್ಯನೇ ಇಲ್ಲ. ಸಂದರ್ಭದ ಲಾಭ ಪಡ್ಕೊಳ್ಳೋದನ್ನ ನಿಮ್ಮನ್ನ ನೋಡಿ ಕಲಿಬೇಕು. ನನ್ನ ಕ್ಷಮಿಸಿ ದೇವಿ ಪಾರ್ವತಿ. ಮಹಾಸತಿ ಅನಸೂಯ ಅಷ್ಟೊಂದು ಸ್ವಾರ್ಥಿ ಖಂಡಿತ ಅಲ್ಲ. ಸ್ವಾರ್ಥಿ ಅಲ್ಲ ಅಲ್ವಾ ನೀವು? ಹಾಗಿದ್ರೆ ತ್ರಿಮೂರ್ತಿಗಳನ್ನ ನಿಮ್ಮ ಮಾತೃತ್ವದ ಬಂಧನದಿಂದ ಯಾಕೆ ಮುಕ್ತಿ ಮಾಡ್ತಾ ಇಲ್ಲ? ಸೃಷ್ಟಿಯ ಸಂಚಾಲನೆ ಮಾಡೋ ಅವರ ಕರ್ತವ್ಯನ ಅವರಿಗೆ ನಿರ್ವಹಣೆ ಮಾಡೋದಕ್ಕೆ ಯಾಕೆ ಬಿಡ್ತಿಲ್ಲ ನೀವು? ನಿಮ್ಮ ಹಠ, ನಿಮ್ಮ ಅಹಂಕಾರದ ಕಾರಣದಿಂದ ಈ ಲೋಕನ ನೀವು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದೀರಾ. ಇನ್ ಮುಂದೆ ಹಾಗಾಗೋಕ್ ನಾನ್ ಬಿಡಲ್ಲ. ನಿಮ್ಮ ಆರೋಪಕ್ಕೆ ಆಧಾರ ಇಲ್ಲ ದೇವಿ ಪಾರ್ವತಿ. ನೀವು ಅವತ್ತೂ ಬಂದಿದ್ರಿ. ಅವತ್ತು ಶಿವ ಬಾಲರೂಪ ಪಡ್ಕೊಂಡಿದ್ರು. ಆದ್ರೆ ಶಿವನೇ ನನ್ನ ಮಾತೃತ್ವನ ಸ್ವೀಕರಿಸಿದ್ದಾರೆ. ನಿಮ್ಮ ಮಾತೃತ್ವ ಪೂರ್ಣ ಆಯ್ತು ಅಲ್ವಾ? ಮತ್ತೆ ನನ್ನ ಶಿವ ಕೂಡ ಮಾತೃ ಸುಖನ ಪಡ್ಕೊಂಡಾಗಿದೆ. ಎಲ್ಲ ಆದ್ಮೇಲೆ ಇನ್ನು ಏನು ಉಳ್ಕೊಂಡಿದೆ? ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ, ನನ್ನ ಶಿವನ ತಾಯಿ ಆಗೋ ಭ್ರಮೆನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಅವರನ್ನ ಬಂಧ ಮುಕ್ತರನ್ನಾಗಿ ಮಾಡಿ. ಒಂದು ನಿಮಿಷ ದೇವಿ ಪಾರ್ವತಿ. ಶಿವ, ಹೇಳಿ ಅಮ್ಮ. ನೀನ್ ಮನೆಗೆ ಹೋಗೋ. ಮನೆಗೆ ಹೋಗಿ ನನಗೋಸ್ಕರ ಕಾಯ್ತಾ ಇರು, ನಾನು ಬರ್ತೀನಿ. ಇವರೆಲ್ಲೂ ಹೋಗೋದಿಲ್ಲ. ನೀವು ಹೋಗಲ್ಲ ಅಲ್ವಾ ಮಹಾದೇವ?
ನನಗೆ ಅಮ್ಮನ ಆಜ್ಞೆ ಆಗಿದೆ, ಹೋಗ್ಲೇಬೇಕು. ನಾನು ಅಮ್ಮನ ಮಾತನ್ನ ಯಾವತ್ತೂ ಮೀರೋದಿಲ್ಲ ದೇವಿ. ಆದ್ರೆ ನೀವು ಕೋಪ ಮಾಡ್ಕೋಬೇಡಿ. ನೀವು ನಮ್ಮ ಮನೆಗೆ ಬಂದ್ರೆ ನಿಮ್ಗೆ ಶಾಂತಿ ಅನುಭವ ಸಿಗುತ್ತೆ. ನಾನು ಹೊರಡೋಕೆ ನೀವು ಅನುಮತಿ ಕೊಡಿ. ಭ್ರಮೆಯಲ್ಲಿರೋರು ನೀವು ದೇವಿ ಪಾರ್ವತಿ. ನಾನು ಶಿವನ ತಾಯಿಯಾಗಿ ಯಾವುದೋ ಕಾಲ ಆಗೋಗಿದೆ. ಅವತ್ತು ನಿಮ್ಮ ಮದುವೆಯಲ್ಲಿ ನಿಮ್ಮ ತಾಯಿ ಮೈನಾದೇವಿಯವರು ನನಗೆ ನನ್ನ ಶಿವನ ತಾಯಿಯಾಗಿ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಹೇಳಿದ್ರು. ನಮ್ಮಮ್ಮ ಮಾಡಿದ್ದು ಅದೊಂದೇ ತಪ್ಪು ಅನ್ಸುತ್ತೆ. ನಿಮ್ಮ ಅಪೂರ್ಣತೆಗೆ ಪೂರ್ಣತ್ವ ಕೊಡೋ ಪ್ರಯತ್ನ ಆಗಿತ್ತು ಅದು. ಒಬ್ಬ ಸರ್ವಗುಣ ಸಂಪನ್ನ ಸ್ತ್ರೀ ಆಗಿರೋ ಕರ್ತವ್ಯ ನಿಭಾಯಿಸಿದ್ರು ಅವರು. ಆದ್ರೆ ನೀವು ಅವರ ಉದಾರತೆನ ಈ ರೀತಿ ಬಳಸ್ಕೊಂಡ್ರ. ಆದ್ರೆ ಇವತ್ತು ಅದೇ ತಾಯಿ ಮಗನ ಪವಿತ್ರ ಸಂಬಂಧ ಗಂಭೀರವಾಗಿದೆ ದೇವಿ ಪಾರ್ವತಿ. ಅದೇ ಸಂಬಂಧ ಈಗ ನನಗೆ ಮಾತೃತ್ವವನ್ನ ಕೊಟ್ಟಿದೆ. ಎಂಥ ಹೃದಯಹೀನ ಹೆಣ್ಣು ನೀವು, ಎಂಥ ಹೃದಯಹೀನ. ನಿಮಗೆ ಮಾತೃತ್ವ ಸಿಕ್ಕದ ಮೇಲೂ ಕೂಡ ನೀವು ನನ್ನ ಶಿವನಿಗೆ ಮುಕ್ತಿ ಕೊಡ್ತಿಲ್ಲ ಅಲ್ವಾ? ಇನ್ನು ಯಾವ ಆಸೆ ಉಳ್ಕೊಂಡಿದೆ ನಿಮ್ಮಲ್ಲಿ? ಹೇಳಿ, ನಿಸ್ಸಂಕೋಚವಾಗಿ ಹೇಳಿ. ಆಶ್ಚರ್ಯದ ವಿಷಯ ಏನು ಅಂದ್ರೆ ದೇವಿ ಪಾರ್ವತಿ, ಇವತ್ತು ಇಡೀ ಜಗತ್ತಿನ ಮಾತೆ ಒಬ್ಬ ತಾಯಿಯ ಮಮತೆಯನ್ನ ವ್ಯಾಪಾರದ ತಕ್ಕಡಿಯಲ್ಲಿ ತೂಗ್ತಾ ಇದ್ದಾಳೆ. ಅವಳ ಮಮತೆಗೆ ಬೆಲೆ ಕಟ್ಟೋಕ್ ಹೊರಟಿದ್ದಾಳೆ. ದೇವಿ ಪಾರ್ವತಿ, ನನ್ನ ಮತ್ತು ನನ್ನ ಮಗ ಶಿವನ ಸಂಬಂಧ ಅಮೂಲ್ಯವಾದದ್ದು, ಅವಿಭಾಜ್ಯವಾದದ್ದು. ಮತ್ತೆ ನಮ್ಮ ಸಂಬಂಧನ ಬೇರೆ ಮಾಡ್ತೀನಿ ಅನ್ನೋ ಕನಸು ಕಾಣ್ಬೇಡಿ ದೇವಿ ಪಾರ್ವತಿ. ಕನಸು ಕಾಣ್ತಾ ಇರೋದು ನೀವು ಸತ್ಯ ಅನಸೂಯ. ಯಾಕಂದ್ರೆ ಸತ್ಯ ಏನು ಅಂದ್ರೆ ನೀವು ಸದಾ ಕಾಲ ತ್ರಿಮೂರ್ತಿಗಳನ್ನ ಸೆರಗಲ್ಲೇ ಕಟ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅದರಲ್ಲೂ ನನ್ನ ಶಿವನ್ನಂತೂ ಖಂಡಿತ ಸಾಧ್ಯ ಇಲ್ಲ. ಬಂಧನದಲ್ಲಿರೋದು ಅವರ ಸ್ವಭಾವನೇ ಅಲ್ಲ. ಒಂದು ಸಮಯ ಬಂದೇ ಬರುತ್ತೆ, ಎಲ್ಲ ತ್ರಿಮೂರ್ತಿಗಳು ನಿಮ್ಮನ್ನ ಬಿಟ್ಟು ತಮ್ಮ ಸ್ಥಾನಕ್ಕೆ ಬಂದೇ ಬರ್ತಾರೆ, ತಮ್ಮ ಪತ್ನಿಯರ ಜೊತೆ ಇರೋದಕ್ಕೆ. ನಿಮ್ಮ ಈ ಅಹಂಕಾರ ನೋಡ್ತಾ ಇದ್ರೆ ಇವತ್ತು ನಾನು ಮಹಾಸತಿ ಅನಸೂಯ ನಿರ್ಧಾರ ಮಾಡ್ತಾ ಇದ್ದೀನಿ. ನನ್ನ ಇಚ್ಛೆಗೆ ವಿರುದ್ಧವಾಗಿ ಯಾರೂ ಅವರನ್ನ ನನ್ನಿಂದ ದೂರ ಮಾಡಕ್ ಸಾಧ್ಯ ಇಲ್ಲ.
ಮಹಾಸತಿಯ ಶಕ್ತಿಗೆ ವಿರುದ್ಧವಾಗಿ ನಿಲ್ಲಬಹುದು. ಆದ್ರೆ ಒಬ್ಬ ತಾಯಿಯ ಮಮತೆಯಿಂದ ಅವರ ಮಕ್ಕಳನ್ನ ದೂರ ಮಾಡಕ್ ಸಾಧ್ಯನೇ ಇಲ್ಲ. ಇವತ್ತು ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ದೇವಿ ಪಾರ್ವತಿ, ನಾನು ನನ್ನ ಶಿವನನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಯಾವುದೇ ಕಾಲದಲ್ಲೂ ನನ್ನಿಂದ ಯಾವತ್ತೂ ದೂರ ಆಗೋದಕ್ಕೆ ಬಿಡೋದಿಲ್ಲ. ಶಿವನನ್ನ ಪಡ್ಕೋಬೇಕು ಅಂದ್ರೆ ನಮ್ಮನ್ನ ನಾವೇ ಕಳ್ಕೋಬೇಕು. ಅವರನ್ನ ಪಡ್ಕೊಂಡಿರೋ ಅಹಂಕಾರನೇ ನನ್ನನ್ನ ಅವರಿಂದ ದೂರ ಮಾಡಿದ್ದು. ಇವತ್ತು ಅದೇ ಅಹಂಕಾರ ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ದೇವಿ ಅನಸೂಯ. ನಿಮ್ಮ ಈ ಅಹಂಕಾರನೇ ಮಹಾದೇವನನ್ನ ನಿಮ್ಮಿಂದ ದೂರ ಮಾಡತ್ತೆ. ಅಮ್ಮ, ನಾನು ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆ. ಶಿವ, ಇವತ್ತು ನೀನು ನನ್ನ ಆಜ್ಞೆ ಒಪ್ಕೊಂಡು ಬಹಳ ದೊಡ್ಡ ಉಪಕಾರ ಮಾಡಿದೆ. ಒಬ್ಬ ತಾಯಿ ತನ್ನ ಮಗನಿಗೆ ಉಪಕಾರದ ಮುಳ್ಳಿನ ಮಂಚ ಅಲ್ಲ, ಆಶೀರ್ವಾದದ ಕವಚ ಕೊಡ್ತಾಳೆ ಅಮ್ಮ. ಒಬ್ಬ ತಾಯಿ ತನ್ನ ಮಗನಿಗೆ ಋಣದ ಭಾರವನ್ನಲ್ಲ, ಆಶೀರ್ವಾದದ ಕವಚ ಕೊಡಬೇಕು ತಾಯಿ. ಹೌದು ಕಂದ, ನನ್ನ ಆಶೀರ್ವಾದ, ನನ್ನ ಆಸರೆ ಎಲ್ಲ ನಿನ್ನೆ ಅಲ್ವಾ ಕಂದ. ಇವತ್ತು ನೀನು ಇಡೀ ಜಗತ್ತಿಗೆ ಸಾಬೀತು ಮಾಡಿ ತೋರಿಸ್ದೆ ನಿನ್ನ ನನ್ನ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅಂತ. ನೀವು ಸದಾ ಕಾಲ ತ್ರಿಮೂರ್ತಿಗಳನ್ನ ಸೆರಗಲ್ಲೇ ಕಟ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅದರಲ್ಲೂ ನನ್ನ ಶಿವನ್ನಂತೂ ಖಂಡಿತ ಸಾಧ್ಯ ಇಲ್ಲ. ನಾನ್ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿಕ್ಕಂದ? ಇವತ್ತೊಬ್ಬ ತಾಯಿಯಿಂದ ತನ್ನ ಮಗನನ್ನ ಕಸಿಯೋ ಪ್ರಯತ್ನ ನಡೆದಿತ್ತು. ನೀವು ಬೇಜಾರಲ್ಲಿ ಯಾಕಿದ್ದೀರಾ ಅಮ್ಮ? ಕಂದ ಶಿವ, ನನಗ್ ಗೊತ್ತು ಇವತ್ತು ನಾನು ದೇವಿ ಪಾರ್ವತಿಗೆ ಕೊಟ್ಟ ಎಚ್ಚರಿಕೆ ನನ್ನ ಒಳ್ಳೆ ನಿರ್ಧಾರ ಅಲ್ಲ ಅಂತ. ಆದ್ರೆ ಒಬ್ಬ ತಾಯಿಯಿಂದ ಅವಳ ಮಗನನ್ನ ಕಸಿಯೋ ಹಕ್ಕು ಯಾರಿಗೂ ಇಲ್ಲ ಪುಟ್ಟ, ಯಾರಿಗೂ ಇಲ್ಲ. ಆ ಮಹಾಶಕ್ತಿ ಪಾರ್ವತಿ ದೇವಿಗೂ ಇಲ್ಲ. ಅಮ್ಮ, ಶಿವ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ನನ್ನಿಂದ ಯಾರು ನಿನ್ನನ್ನು ದೂರ ಮಾಡಕ್ಕಾಗಲ್ಲ. ನಿನ್ನ ಎಲ್ಲಿಗೂ ಹೋಗಕ್ ಬಿಡಲ್ಲ. ನೀನಾಗ್ ನೀನ್ ಬಯಸೋವರೆಗೂ ಯಾರು ನಿನ್ನ ನನ್ನಿಂದ ಕಸಿಯೋದಕ್ ಬಿಡೋದಿಲ್ಲ ನಾನು. ನಿಮ್ ನಿರ್ಧಾರನ ಒಪ್ಕೊಳ್ಳೋದು ನನ್ ಕರ್ತವ್ಯ ಅಲ್ವಾ ಅಮ್ಮ? ನಾನು ಮಾತು ಕೊಡ್ತೀನಿ, ನಾನು ನಿಮ್ಮ ಆಜ್ಞೆ ಇಲ್ದೆ ಎಲ್ಲಿಗೂ ಹೋಗೋದಿಲ್ಲ ಅಮ್ಮ. ಶಿವ, ಇವತ್ತೇನೆಲ್ಲ ನಡೀತೋ ಅದನ್ನ ನೋಡಿ ನಿನ್ ಮನ್ಸಲ್ಲಿ ಏನಾದ್ರೂ ಪ್ರಶ್ನೆ, ಅನುಮಾನ ಇದೆಯಾ ಪುಟ್ಟ? ನನ್ಗೆ ಒಂದ್ ವಿಷಯ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಮ್ಮ. ಆ ದೇವಿ
ತುಂಬಾ ನೋವಲ್ಲಿದ್ದಾರೆ. ಯಾರನ್ನೋ ಕಳ್ಕೊಂಡಿರೋ ನೋವು ಅವ್ರನ್ನ ತುಂಬಾ ಕಾಡ್ತಾ ಇದೆ ಅನ್ಸುತ್ತೆ. ಅವ್ರಿಗೆ ಮನಸ್ಸಿಗೆ ಶಾಂತಿ ಮತ್ತೆ ನೆಮ್ಮದಿ ಅವಶ್ಯಕತೆ ಇದೆ ಅಮ್ಮ.